ಹಾಯ್ ಹಲೋ ನಮಸ್ಕಾರ. ಇವತ್ತು ಬದ್ರಿನಾಥಲ್ಲಿತ್ತ ಬೆಳಗ್ಗೆ ಗಂಟೆ ಈಗ 4:20 ಸೀದಾ ಇಲ್ಲೇ ಡಾರ್ಮೆಟ್ರಿಗೆ ಹಾಕೊಂಡದ್ದು ನಿನ್ನೆ. ಸೊ ಅಲ್ಲಿ ಅಂಥದ್ದು ಇಲ್ಲ, ಟಾಯ್ಲೆಟಿಗೆ ಒಪ್ಪು ಅಲ್ತಿಗೆ ಅಂತ ಇಲ್ಲ. ಹಾಗೆ ಈಗ ಸೀದಾ ಬದ್ರಿನಾಥ ದೇವಸ್ಥಾನಕ್ಕೆ ಹೋದಿತ್ತು. ಅಲ್ಲಿ ಬಿಸಿನೀರು ಕುಂಡ ಇತ್ತು. ಸೊ ಬಿಸಿನೀರು ಕುಂಡದೆಲ್ಲ ಸ್ನಾನ ಮಾಡ್ಕೊಂಡು ಇವತ್ತಿಂದ ಫ್ರೆಶ್ ಅಪ್ ಗತಿ ಅಷ್ಟೇ. ರಾತ್ರಿ ರೂಮ್ ಮಾಡ್ದಲ್ಲಿ ಲೈಕ್ ಮಾಡಿ ಮಿಂದ್ರ ಆಯ್ತು. ಈಗ ದೇವಸ್ಥಾನಕ್ಕೆ ಹೊತ್ತಾಯ್ತು. ಸ್ನಾನ ಮಾಡಿ ಲೈನ ನಿಲ್ಕ ಗಂಟೆ 4:20 ಹೊರಡ. ಎಲ್ಲ ಸ್ಲೋ ಮೇಂಟೆನ್ಸ್. ಅದು ಹೌದು ಮಾರೆ, ಅದು ಹೌದು. ಎಲ್ಲ ಪಬ್ಲಿಕ್ ಟಾಯ್ಲೆಟಾಗೆ ಆಯ್ತಲ್ಲ. ಟಾಯ್ಲೆಟಿಗೆ ಹೋಯ್ ಅಲ್ಲಿ ತಿಕ್ಕಿ ಈಗ ಕುಂಡಕ್ಕೆ ಹೋತೈತೆ ಸ್ನಾನ ಮಾಡೋಕೆ. ಬಿಸಿನೀರು ಕುಂಡ ಇತ್ತಿಲ್ಲ, ಸ್ನಾನಕ್ಕೆ ಹೋತೈತೆ. ಬಾ ಪಬ್ಲಿಕ್ ಟಾಯ್ಲೆಟಲ್ಲಿ ಜೀವಮಾನದಲ್ಲಿ ಫಸ್ಟ್ ಟೈಮ್ ನಾ ಹಲ್ ತಿಕ್ಕಂದೆ. ಆ ಸ್ಮೆಲ್ಲಿಗೆ ಬಾಯಿ ಮುಕ್ಕೋರ್ಸೊತ್ತಿಗೆ ಆಹಾ. ನಮ್ಮ ಸಾನತೆ ಹತ್ತಿದ್ದೆ ಅವ ಬದ್ರಿನಾಥಿ ಬಂದೊತ್ತಿಗೆ ಬಿಸಿನೀರು ಕುಂಡಾಗ ಒಳ್ಳೆ ಮಾಡಿ ಸ್ನಾನ ಮಾಡ್ತಿದ್ದು. ನಮ್ಮ ಬಿಸಿ ಬಿಸಿ ಇತ್ತ ಇಲ್ಲಿ. ಒಂದು ಇವನ್ಕಿಂತ ಬೇಗ ಹೇಳ್ದ ಒಬ್ಬನ್ನ ಕುಂಡದಿಂದ ತೆಗ್ದು ಎಳ್ದು ಯಾರ್ಗೆ ಹಾಕ್ರವ್ ಕಡಿ ಇವನಿಗೆ ಗೊತ್ತಾಯ್ತವ. ಜಾಸ್ತಿ ಓದ್ತಿದ್ರೆ ತಲೆ ತಿರ್ಗದ್ ಬಿಸಿನೀರು ಅಂತ ಕದ್ರದಾಗಿ ಅಲ್ಲಿಗ ಅಲ್ಲಲ್ಲ ಕೆಳಗೆ ಲೈನ್ ಎಲ್ಲಿತ್ತ? ಅಲ್ಲಿವರೆಗೆ ಆಯ್ತಲ್ಲ ಲೈನ್. ಅದೇ ದೇವಸ್ಥಾನ ಇಲ್ಲ, ಬಿಸಿನೀರು ಕುಂಡ ಇತ್ತು ಕೆಳಗೆ. ಲೈನ್ ಮಾತ್ರ ಅಲ್ಲಿವರೆಗೆ ಇತ್ತ. ಈ ಅಭ್ಯ ಮತ್ತೆ ಮೇಲರಿಗಿತ್ತಲ್ಲ ಮರೆಯ. ಬಿಸಿನೀರು ಕುಂಡ, ಬಿಸಿ ನೀರು, ಇಲ್ಲಿ ತಣ್ಣೀರು. 7 ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪರೇಚರ್. ಬದಿ ಕೋಲ್ಡ್ 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 ನೀರು ಒಯ್ಲು ಹೋಗ್ತಾ ಇತ್ತು. ಯಾವ ನದಿ ಇದು? ಅಲಕಾನಂದ ನದಿ. ಅಲಕಾನಂದಿ ನದಿ ಹೋಗ್ತಾ ಇತ್ತು. ಅದ್ರ ಮಧ್ಯ ಒಂದು ರುದ್ರಕುಂಡದಲ್ಲಿ ಬಾಯ್ಲಿಂಗ್ ವಾಟರ್ ಮಂಗ್ ಇನ್ನೊಂದು ಹೆಚ್ಚು ಕಡಿಮೆ ಒಂದು 70-80 ಡಿಗ್ರಿ ಅವರು ಇತ್ತಿಲ್ಲ. ಇನ್ನೊಂದು 20-25 ಡಿಗ್ರಿ ಜಾಸ್ತಿ ಕುದುಕ್ ಶುರು ಅತ್ತೇನು. ಬಾ ಫಸ್ಟ್ ಒಂದ್ ಚಂಬ ಹಾಕ ಮಾತ್ರ ಕಾಲೆಲ್ಲ ಸುಡ್ತಿತ್ತು. ಫಸ್ಟ್ ಖಾಲಿ ಹಾಕ್ರ ಕಾಲ್ ಸುಟ್ಟಿ ಹಿಂಗ್ ಕುಣಿತಿತ್ತು. ನಾವು ಅಷ್ಟು ಸುಡ್ತಿತ್ತು. ಗಾಡಿಗೆ 2-3 ಚಂಬ ಹಾಕ್ರ ಮೇಲೆ ಮೈಯೆಲ್ಲ ಕೆಂಪು ಆಯ್ತು. ಹಾಕ್ದಲ್ಲ ಅಷ್ಟು ಸುಟ್ಟು ಆಯ್ತ. 3 ಚಂಬ ಹಾಕೊಂಬಂತ 5:30 ಆಯ್ತ. ಲೈನ್ 1.5 ಕಿಲೋಮೀಟರ್ ಇತ್ತು. ಈಗ ಎಷ್ಟೊತ್ತು ನೋಡ್ಕ ಲೈನಿಗೆ ಹೋಗಿ ನಿತ್ಕೊಂಬಕು ಲೈನ್ ಇತ್ತ. ಇಲ್ಲಿಂದ 1 ಕಿಲೋಮೀಟರ್ ಮುಂದಿತ್ತವ್ರ ಲೈನ್. ಸೊ ಆ ಲೈನಿಗೆ ಹೋಗಿ ನಿತ್ಕೊಂಬಕು ಲೈನ್ ಆಗತ್ತಿತ್ತು. ನಾವು ಫುಲ್ ರಶ್. 1 ಕಿಲೋಮೀಟರ್ ಮಾಡೇ ಎಂಡ ಆಯ್ತ, ಲೈನ್ ಎಂಡ ಇಲ್ಲ. 1 ಕಿಲೋಮೀಟರ್ ಬಂತೀಗ ಮಾಡಂತೂ 1 ಕಿಲೋಮೀಟರ್ ಇದಿತ್ತು. ಹರನಿಂದ ಹರಿಯಾಡೆಗೆ ಹೋಗ್ತಾ ಇದ್ದೇವೆ ನಾವು. ನೋಡಿ ನಾಮ ಚೇಂಜ್ ಆಗಿದೆ. ಅಡ್ಡಧಾಮದಿಂದ ಉದ್ದಧಾಮಕ್ಕೆ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಸ್ಟಾಪ್ ಹರಿಯಾಡೆಗೆ, ಅಯೋಧ್ಯೆಗೆ. ಇಲ್ಲ ಹೇಳೋರ್ ಪ್ರಕಾರ, ಇಲ್ಲ ಬ್ರಂಗಡಿಯರ್ ಹೇಳೋರ್ ಪ್ರಕಾರ ನಮ್ಗಿನ್ನು 2.5 3 ಗಂಟೆ ಬೇಕಂಬ್ರ ದೇವಸ್ಥಾನಕ್ಕೆ ಹೋಗಕ್ಕೆ. ನಾವೊಂದು 1.5 ಕಿಲೋಮೀಟರ್ ಈಚೆ ಬಂದಿತ್ತೀಗ ಲೈನ್ ನಿಂತಿತ್ತ. ನಾನು ಇದು ಬದ್ರಿನಾಥ್ ಟೆಂಪಲ್ ಬಗ್ಗೆ ಒಂಚೂರು ಗೂಗಲ್ ಓದುವ ಅಂತೇಳಿ ಹೋದೆ. ನಂಗೆ ಎಕ್ಸಾಕ್ಟ್ಲಿ ಅಂತ ಕಥೆ ಒಂದು ಗೊತ್ತಿರಲ್ಲ ಆಯ್ತಾ. ಇದು ಓದಿ ತಲೆ ಆಯ್ತು ನಂಗೆ. ಇದಕ್ಕೆ ಆಕ್ಚುಲಿ ಇದಕ್ಕೆ ಒಂದು ರೆಕಾರ್ಡೆಡ್ ಹಿಸ್ಟ್ರಿ ಅಂತದೂ ಇಲ್ಲ ಈ ಟೆಂಪಲ್ಗೆ. ದಂತಕಥೆಯ ಪ್ರಕಾರ ಇದು ವೇದಿಕ್ ಪೀರಿಯಡ್ ಅಲ್ಲೇ ಎಲ್ಲ ಜನ ಎಲ್ಲ ಇಲ್ಲಿ ಅದನ್ನ ಪೂಜೆ ಮಾಡ್ತಾ ಇದ್ದೀರಮ್ರ. ಅದಾದ್ಮೇಲೆ 2ನೇ ಶತಮಾನದಲ್ಲೂ 3ನೇ ಶತಮಾನದಲ್ಲೂ ಇಲ್ಲಿ ಬುದ್ಧಿಸ್ಟ್ ರಿಲಿಜಿಯನ್ ಬುದ್ಧಿಸಮ್ ಜಾಸ್ತಿ ಸ್ಟಾರ್ಟ್ ಆದವಾಗಿಂದ ಅವ್ರು ಈ ದೇವಸ್ಥಾನವನ್ನ ಸ್ವಲ್ಪ ಪೂಜೆ ಮಾಡೋದಕ್ಕೂ ಅಥವಾ ಅವ್ರದ್ದು ಇಲ್ಲ ಜಾಸ್ತಿ ಇದಾಯ್ತಂಬ್ರ. ಆಮೇಲೆ 18th ಸೆಂಚುರಿಯಲ್ಲಿ ಶಂಕರಾಚಾರ್ಯರ ಇಲ್ಲಿಯ ರೂಲರ್ ಒಬ್ರು ಕಿಂಗ್, ಆ ಕಿಂಗಿನ ಸಹಾಯದಿಂದ ಬುದ್ಧಿಸಮ್ ಅವರ ಆಡಳಿತದಲ್ಲಿದ್ದ ಈ ಪ್ರದೇಶವನ್ನು ವಾಪಸ್ ಹಿಂದೂಯಿಸಮಿಗೆ ತಗೊಂಡು ಹಿಂದೂಯಿಸಮ್ ರಿಚುವಲ್ಸ್ ಪ್ರಕಾರ ಇಲ್ಲಿ ಪೂಜೆಗಳು ನಡುವೆ ಸ್ಟಾರ್ಟ್ ಆಯ್ತು ಅಂತೇಳಿ ಒಂದು ದಂತಕತೆ. ಕಡೆಗೆ ಇನ್ನೊಂದು ದಂತಕತೆ ಅಂತಂದೇಳಿ ಹೇಳ್ರೆ, ಶಂಕರಾಚಾರ್ಯರು ಇಲ್ಲ 6 ವರ್ಷ ತಪಸ್ ಮಾಡಿರೋರು ಅಂತ ಹೇಳ್ರೆ. ಆ ಟೈಮಲ್ಲಿ ಈ ಅಲಕಾನಂದ ನದಿಯಲ್ಲಿ ಈ ಒಂದು ವಿಗ್ರಹ ಏನು ಒಳಗೆ ಪದ್ಮಾಸನ ಶೈಲಿಯಲ್ಲಿ ಇಪ್ಪಂತ ವಿಷ್ಣುವಿನ ವಿಗ್ರಹ ಅಲಕಾನಂದ ನದಿಯಲ್ಲಿ ಸಿಕ್ಕಿ ಅದನ್ನ ಅವರು ಇಲ್ಲ ಬಿಸಿ ಬತ್ತಿರೋದ್ರಿಂದ ಜಲ ಇದ್ದದ್ರಿಂದ ಇಲ್ಲ ಅವರು ಪ್ರತಿಷ್ಠಾಪನೆ ಮಾಡ್ರ ಈ ದೇವಸ್ಥಾನದ ಹತ್ರ ಅಂತೇಳಿ ಮತ್ತೊಂದು ದಂತಕತೆ ಇತ್ತು. ಎಂತಕ್ಕೆ ಎಕ್ಸಾಕ್ಟ್ಲಿ ಅಂತ ತೋರ್ತಾ ಇಲ್ಲ ಅಂತ ಹೇಳ್ರೆ, ಒಂದು ಇತಿಹಾಸ ಇಲ್ಲ ಅಂತ ಹೇಳ್ರೆ, ಈ ದೇವಸ್ಥಾನ ಈ ಸ್ವಲ್ಪ ಸತಿ ಏನ್ ರೆನೋವೇಷನ್ ಮಾಡ್ಲಿಲ್ಲ ಅಂದ್ರ
ಪ್ರತಿ ಸತಿ ಇಲ್ಲಿ ಹಿಮ ಕರ್ಗಿ ಬಿದ್ದೊತ್ತಿಗೂ ರಿನೋವೇಷನ್ ಆಗ್ತಾನೆ ಇದಿತ್ತಂದ್ರೆ ಅದೆಂತ 1803 ಇಲ್ಲಿ ಗರ್ವಾರ್ ಅಂತ ಹೇಳ್ತಾರೆ ಈ ರೀಜನ್. ಗರ್ವಾರಲ್ಲಿ ಒಂದು ಗ್ರೇಟ್ ಅರ್ಥಕ್ವೇಕ್ ಹೋಯ್ತಂದ್ರೆ ಆ ಅರ್ಥಕ್ವೇಕ್ ಅಲ್ಲೂ ಪೂರ ಹೊಡಿಯೋದನ್ನು ವಾಪಸ್ ಕಟ್ಟದ್ದು. ಹಂಗಾಗಿ ಇದಕ್ಕೆ ಒರಿಜಿನಲ್ ಟೆಂಪಲ್ ಇದ್ದೇನೆ ಎಂತಾರು ಒಂದು ಟೈಮಿಂಗ್ ಕಂಡಿಡಿಲಕ್ಕಿತ್ತು, ಕಾರ್ಬನ್ ಡೇಟಿಂಗ್ ಮಾಡಿ ಅಥವಾ ಮಾಡ್ಲಕ್ಕಿತ್ತು. ಬಟ್ ಇದಕ್ಕೆ ರಿನೋವೇಷನ್ ಆಗ್ತಾನೆ ಇತ್ತಂದ್ರೆ ಹಂಗಾಗಿ ಸುಮಾರು ಕಥೆ ಇತ್ತು. ಆಮೇಲೆ ಪುರಾಣದ ಲೆಕ್ಕ ಪ್ರಕಾರ ಹೇಳೋದಾದ್ರೆ ಇಲ್ಲಿ ವಿಷ್ಣು ತಪಸ್ ಮಾಡಿ ಆವಾಗ ಚಳಿಗೆ ಸಿಕ್ಕಾಪಟ್ಟೆ ಚಳಿ ಇದ್ದದ್ರಿಂದ ಲಕ್ಷ್ಮಿ ಅವರಿಗೆ ವಿಷ್ಣುವಿಗೆ ತೊಂದರೆ ಆಗ್ಕಾಗ ಅಂತೇಳಿ ಹೇಳಿ ಬದ್ರಿ ಅಂತ ಹೇಳೋದು ಒಂದು ಮರ, ಆ ಮರದ ರೂಪದಲ್ಲಿ ವಿಷ್ಣುವಿಗೆ ಚಳಿಗೋಸ್ಕರ ಸ್ವಲ್ಪ ಆಶ್ರಯ ನೀಡೋದಕ್ಕೋಸ್ಕರ ಇದ್ದಕ್ಕೋಸ್ಕರ ವಿಷ್ಣು ಅದಕ್ಕೆ ಖುಷಿಯಾಗಿ ಇದಕ್ಕೆ ಬದ್ರಿ ಆಶ್ರಮ ಅಂತೇಳಿ ಹೆಸರಿಟ್ಟು ಕಡಿಕ ಬದ್ರಿನಾಥ ಆಯ್ತು ಅಂತೇಳಿ ಹೇಳಿ ಮತ್ತೊಂದು ಪುರಾಣದಲ್ಲಿ ಇತ್ತು. ಇದು ಸ್ಕಂದ ಪುರಾಣ, ವಿಷ್ಣು ಪುರಾಣ ಮತ್ತೆ ಮಹಾಭಾರತ ಎಂತೆಲ್ಲ ಇತ್ತು, ಎಲ್ಲಾ ಬುಕ್ಸ್ಗಳಲ್ಲೂ ಇದ್ರಲ್ಲ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇತ್ತಂದ್ರ. ಆದ್ರೆ ಎಕ್ಸಾಕ್ಟ್ ಆಗಿ ಅಂತ ಏನು ಅಂತೇಳಿ ಹಿಸ್ಟ್ರಿ ಇಲ್ಲ, ಇತಿಹಾಸ ಅಂತ ಹೇಳೋದು ಇಲ್ಲ. ಬಿಟ್ರೆ ನಂಬಿಕೆಗಳಿದ್ದೇವೆ ಮತ್ತೆ ದಂತಕಥೆಗಳು ಇತ್ತು. ಇದಿಷ್ಟು ಸ್ಟೋರಿ ಈಗ ಲೈನ ನಿಂತ್ಕೊಂಡ ಒಂಥರ ಆಶ್ಚರ್ಯ ಆಯ್ತು. ಎಷ್ಟು ಒಂದು ನಮ್ಮ ದೇಶದಲ್ಲಿ ಇದ್ದಷ್ಟು ಪುರಾಣ ಕಥೆಗಳ ಅದು ಲಿಂಕ್ ಆಗ್ಬೇಕು, ಇದೆಲ್ಲ ಇಲ್ಲದೆ ಬರೋಕು ಆತಿಲ್ಲ, ಬರೋದಕ್ಕಿದು ಇಲ್ಲದೆ ಇತ್ತಲ್ಲ ಇಲ್ಲಿ ನಂಬಿಕೆಗಳಿಗೆ ಬಿಟ್ಟದ್ದು. ಸಮಯ ಗಂಟೆ 9:30 6 ಗಂಟೆ ಲೈನ್ ನಿಂತಿತ್ತು. ಹತ್ತತ್ರ ಬಂತ ನಮಗೆ ಒಂದು ತೋರಿದ ಒಂದು ವಿಚಿತ್ರ ಸಂಗತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಏನು ಇಲ್ಲಿ ಎಕ್ಸಾಕ್ಟ್ ಏನ್ ನೋಡ್ತಾ ಇದ್ದೀರಿ, ಮಾತಾಡ್ತಿದಾರಲ್ಲ ಅವ್ರು 6 ಗಂಟೆಯಿಂದ ಮಾತಾಡ್ತಿದ್ದಾರೆ. ಅವರು ಅದು ಹ್ಯಾಂಡ್ ಚೇಂಜ್ ಇಲ್ಲ, ಕಿವಿಯೂ ಚೇಂಜ್ ಇಲ್ಲ, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಇಯರ್. 6 ಗಂಟೆಯಿಂದ ಈಗ 9:30 3:30 ಗಂಟೆ ಕಾಲ್ ಕಟ್ ಆಗಿಲ್ಲ. ಮೊದ್ಲೆಲ್ಲ 1 ಅವರ್ ಕಾಲ್ ಕಟ್ಟೋದಿತ್ತು, ಇವಾಗ ತೆಗ್ದಿರೋ 1 ಅವರ್ ಕಟ್ಟತ್ತಿಲ್ಲ. 6 ಗಂಟೆಯಿಂದ 9:30ವರೆಗೆ ನಾನ್ ಸ್ಟಾಪ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಇಯರ್. ಅದು ನಮ್ಗೆ ₹1 ಎಂತದ್ದು ಕೇಂತಿಲ್ಲ, ಅದು ಹಚ್ಚಿಗಿದ್ರೆ ಇಚ್ಚಿದ್ರಿ ಮಾತ್ರ. ಗಂಟೆ 10 ಆಯ್ತು, ಈಗ ಒಳಗೆ ಹೋಗ್ತಿತ್ತ. ಯಾವ ಮೂಮೆಂಟ್ ಆಗಿ ಮಾಡ್ತೀಯ ಮಾರಾಯ? ಅಂತ ಇಂದು ಗಂಟೆ ಆಯ್ತು 10:30 ದರ್ಶನ ಆಯ್ತು. ನಮ್ದು ಹರ್ಮನ್ ಇತ್ತು, ಒಂದು ಫೋಟೋ ತೆಗೋಪ್ಪ ಅಂತೇಳಿ ಫೋಟೋ ತೆಗೋ. ಬನ್ನಿ ಹೆಚ್ಚು ಟೈಮ್ ಇಲ್ಲ, ಬೆರ್ಸ್ತ್ರಿ. ಈಗ ನಾವು ಈ ಶೀಟ್ ಮಾಡಲ್ಲ ಇತ್ತಲ್ಲ, ಶೀಟ್ ಮಾಡಿ ಎಂಡೈ ಕರೆಕ್ಟ್ ಇಲ್ಲಿಗೆ ಏನು ಇಲ್ಲ ಲೈನ್ ನಿಂತಿತ್ತೈತಿ ಇಲ್ಲ. ಬಟ್ ಈಗ ಹೆಂಗೈತಂದ್ರೆ ಅಲ್ಲಿಂದ ಮುಂದೋಯ್ ಇಲ್ಲಿ ಲೈನ್ ಆಯ್ತು, ಫುಲ್ ಲೈನ್ ಆಯ್ತು. ನಾವು ಇಲ್ಲಿ ನಿಂತದ್ದು. ಫಸ್ಟ್ ಇಂಡಿಯನ್ ವಿಲೇಜ್ ಮಾನ, ವಿಲೇಜ್. ಈಗ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಎಲ್ಲ ಗುಜರಾತಿಂದ ಹಿಡ್ದು ಅತ್ಲ ಹಿಂಗ್ ಸುತ್ತಾಗಿ ಹಿಂಗ್ ಬಂದ ಇತ್ಲ ಬರೀ ಮಣಿಪುರ ತ್ರಿಪುರವರೆಗೂ ಎಲ್ಲ ಕಡೆ ಬಾರ್ಡ್ರೆ. ಸೊ ಬಾರ್ಡ್ರ್ ಹತ್ರ ಅಂತ ಎಲ್ಲ ಇಂಡಿಯನ್ ವಿಲೇಜಿಗೂ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಇರ್ತದೆ. ಎಲ್ಲ ಕಡೆ ಇತ್ತು, ಲಡಾಖ್ ಹೋದತ್ತಿಗೆ ಸಿಕ್ಕಿತ್ತು. ಈ ಮೇಲಿತ್ತು ಎಲ್ಲ ಸಮುದ್ರ ಬಿಟ್ಟು ಮತ್ತೆ ಎಲ್ಲ ಇತ್ತು, ಎಲ್ಲ ಬದಿ ಲಾಸ್ಟ್ ಊರಲ್ಲಿತ್ತು, ಲಾಸ್ಟ್ ವಿಲೇಜ್ ಅಂತ ಇತ್ತು. ಇಲ್ಲ ಈ ವಿಲೇಜ್ ಫೇಮಸ್. ಸೊ ಬದ್ರಿನಾಥಿಂದ ಒಂದು 2-3 ಕಿಲೋಮೀಟರ್ ಬಂದ್ರೆ ಮಾಣ ವಿಲೇಜ್ ಅಂತ ಸಿಕ್ಕತ್ತು. ಅದನ್ನ ಈಗ ಎಂತ ಮಾಡ್ರ ಇಂಡಿಯಾದ ಗೌರ್ಮೆಂಟ್ ಅಂತ ಹೇಳಿದ್ರೆ ಲಾಸ್ಟ್ ವಿಲೇಜ್ ಅಂತೇಳಿ ಯಾಕೆ ಹೇಳ್ಬೇಕು, ಫಸ್ಟ್ ವಿಲೇಜ್ ಅಂತೇಳಿ ಹೇಳುವ ಅಂತೇಳಿ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಎಂಟರ್ ಅಪ್ ದಿ ಫಸ್ಟ್ ಸಿಕ್ಬೋದು ಅಂತೇಳಿ ಇತ್ತು. ಇಲ್ಲಿಂದ ಮುಂದುವರೆ ಮಾಣ ವಿಲೇಜ್ ಅಂತೇಳಿ. ಇಲ್ಲಿ ಪಾಂಡವರ ಎಲ್ಲ ಇದೆಲ್ಲ ಮುಗಿಸಿ ಲಾಸ್ಟಿಗೆ ಸ್ವರ್ಗಾರೋಹಣ ಮಾಡೋದು ಮಾಣ ವಿಲೇಜ್ ಇಂದ ಅಂತೇಳಿ ಹೇಳಿ ಪ್ರತೀತಿ. ಇಲ್ಲಿಂದ ಅವರು ಋಷಿಕೇಶದಲ್ಲ ಒಂದು ದೇವಸ್ಥಾನದಲ್ಲ ಹಾಕೊಂಡು ಇಲ್ಲಿಂದ ಆ ಕಥೆ ಎಲ್ಲ ಬರುತ್ತಲ್ಲ, ಧರ್ಮರೊಟ್ಟಿಗೆ ನಾಯಿ ಎಲ್ಲ ನಡ್ಕೊಂಡೋದ ಕಥೆ ಎಲ್ಲ ಬಂದು ಇಲ್ಲಿಂದ ಅದೆಲ್ಲೆಲ್ಲೋ ಕೇಂದ್ರದ ಈಗೆಲ್ಲ ಇಂಟರ್ ಕನೆಕ್ಟ್ ಆತಿತ್ತು ಇಲ್ಲಿ ಬಂದ್ರ ಮೇಲೆ. ಸೊ ಇಲ್ಲಿಂದ ವಸುಧರ ಅಂತೇಳಿ ಒಂದು ಫಾಲ್ಸಿಗೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇತ್ತು. ಇಲ್ಲಿಂದ ಬಂದ್ರ ಮೇಲೆ 2 ಕಿಲೋಮೀಟರ್ ಟ್ರೆಕ್ಕಿಂಗ್. ಗಣಪತಿ ಗುಫೆ ಇತ್ತು, ವ್ಯಾಸ ಗುಫೆ ಇತ್ತು, ಗುಹೆ ಕೇವ್ ಇತ್ತು. ಗಣಪತಿ ಗುಹೆ ಅಂತೇಳಿ ಹೇಳ್ರೆ ಮಹಾಭಾರತ ಬರೋದು ವ್ಯಾಸರಾಜರ ಬರುವತ್ತಿಗೆ ಗಣಪತಿ ಬರುತ್ತಲ್ಲ, ವ್ಯಾಸರು ಹೇಳ್ತಾ ಇದ್ದದ್ದು ಅದು ಗಣಪತಿ ಗುಹೆಯಲ್ಲಿ. ಮತ್ತೆ ವ್ಯಾಸ ಗುಹೆ ಅಂತೇಳಿ ಹೇಳ್ರೆ ವ್ಯಾಸರ ಲಾಸ್ಟಿಗೆ 18ನೇ ಚಾಪ್ಟರ್ ಏನೋ ಬರುವತ್ತಿಗೆ ಸಿಟ್ಟು ಬಂದು 18ನೇ ಚಾಪ್ಟರ್ ಸೆಲ್ಫ್ ಅವರೇ ಬರೋದು, ಅದನ್ನ ವ್ಯಾಸಗುಹೆಯಲ್ಲಿ ಬರೋದು. ಅಂದ್ರೆ ವ್ಯಾಸಗುಹೆದು ನಾವು ಫೋಟೋಸ್ ಹಾಕ್ತೇಬೇಕಾರೆ ಅದು ಅವರ ಶಕ್ತಿಯಿಂದ ಕಲ್ಲಿನ ರೂಪ, ಅದು ಕಲ್ಲು ಸತಿ ಹಂಗೆ ಹಾಳೆಗಳನ್ನು ಇಟ್ಟು ಹಂಗಿತ್ತು. ಅದು ಬಿಟ್ಟು
ಇಪ್ಪದು ಭೀಮ್ ಫೂಲ್ ಅಂತೇಳಿ. ಭೀಮ್ ಫೂಲ್ ಅಂತೇಳಿ ಹೇಳ್ರೆ ಇವ್ರ 5 ಜನ ಪಾಂಡವರು ಸ್ವರ್ಗಾರೋಹಣ ಮಾಡೋತ್ತಿಗೆ ಅಲ್ಲಿ ಸರಸ್ವತಿ ನದಿ ಹರಿತಾ ಇರುತ್ತೆ. ಸರಸ್ವತಿ ನದಿ ಆ 2 ಹಾಳಿನ ದಾಟಗೋಸ್ಕರ ಭೀಮ 2 ಕಲ್ಲನ್ನ ಒಟ್ಟು ಜೋಡಿಸಿ ಒಂದು ರೋಡ್ ಮಾಡ್ತಂದ್ರೆ ಅದಕ್ಕೆ ಭೀಮ್ ಫೂಲ್ ಅಂತಾರೆ. ಇನ್ನೊಂದು ಇಪ್ಪದು ಸರಸ್ವತಿ ನದಿ. ಇಡೀ ಪ್ರಪಂಚದಲ್ಲಿ ಸರಸ್ವತಿ ನದಿ ಕಾಮ್ ಸಿಕ್ಕುದು ಇಲ್ಲಿ ವಾಣ ವಿಲೇಜ್ ಅಲ್ಲಿ ಮಾತ್ರ. ಅದು ಅಲ್ಲಿಂದ ಹರಿದು ಬಂದು ಹರಿತಿಪ್ಪತ್ತಿಗೆ ಮೊದ್ಲು ಹರಿತಿದ್ದಿತ್ತಂಬ್ರ. ಎಷ್ಟೋ ದೂರದವರಿಗೆ ಅಲ್ಲಿ ಆಚೆಗೆ ರಾಜಸ್ಥಾನ ಗುಜರಾತ್ ಅಲ್ಲೆಲ್ಲವರಿಗೆ ಹರಿತಿದ್ದಿತ್ತಂಬ್ರ ಅಂದ ಕಾಲದಲ್ಲಿ. ವ್ಯಾಸರಿಗೆ ಆ ಶಬ್ದಕ್ಕೆ ಬರೋಕೆ ಆಯ್ದಿದ್ದಕ್ಕೋಸ್ಕರ ವ್ಯಾಸರು ಶಾಪ ಕೊಟ್ಟದ್ದು, ನೀನು ಇಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿ ಅಂತೇಳಿ. ಸೊ ಅಲ್ಲಿಂದ 100 ಮೀಟರ್ ಸರಸ್ವತಿ ನದಿ ಹರಿದು ಅಲ್ಲಿಗೆ ಅಲಕಾನಂದ ನದಿಯೊಟ್ಟಿ ಸೇರಿ ಮುಂದರಿತ್ತೆ. ಅಲ್ಲಿಂದ ಎಲ್ಲೂ ಮುಂದೆ ಸರಸ್ವತಿ ನದಿ ಕಾಂಬು ಸಿಕ್ಕುದಿಲ್ಲ. ಸೊ ಆ ಸರಸ್ವತಿ ನದಿ ಕಾಂಬು ಇಡೀ ಪ್ರಪಂಚದಲ್ಲಿ ಸಿಕ್ಕುದಿಲ್ಲ ಮಾತ್ರ. ಇದಿಷ್ಟು ವಿಷಯನೂ ಇಲ್ಲೇ ಅಂತ ಕೇಳ್ತಿದ್ದೆ ಅಂತ ಹೇಳಿದ್ರೆ ನಾವು ಹೋಗ್ತಾ ಇಲ್ಲ. ಅಲ್ಲ 5 ಗಂಟೆ 6 ಗಂಟೆ ಲೈನ್ ನಿಂತ್ಕೊಂಡು ಇಲ್ಲಿ ಬಂದ್ ಕಾಣುತ್ತೆ. ಇಲ್ಲಿ ಗಾಡಿಯೇ ಹೆಚ್ಚು ಕಡಿಮೆ ಜಾಮ್ ಆಗಿ 1 ಕಿಲೋಮೀಟರ್ ಜಾಮ್ ಇತ್ತು. ಅದು ಆದ್ಮೇಲೆ ಅಲ್ಲಿ 2-2.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊ ಒಂದ್ ಸೈಡಿಗೆ ಮತ್ತೆ ಬತ್ತ. ನಮ್ಗೆ ಈಗ ಪುರ್ಸೋತಿಲ್ಲ ಅಂತೇಳಿ ಅಲ್ಲ, ನಮ್ಗೆ ಆಗ್ತಾ ಇಲ್ಲ. ಪಕ್ಕ ಅಂತೂ ಫುಲ್ ಡಲ್ ಹೊಡೆದು ಬಿಟ್ಟಿದೆ. ಸೊ ಇಲ್ಲಿಂದ ಪೂರ್ತಿ ಕತ್ತಿ ಹೇಳ್ತಾ ಇದ್ದೆ. ಇಲ್ಲೇ ಫೋಟೋ ತಕೊಂಡ ವಾಪಸ್ ಹೋದಿತ್ತೆ. ಅಲ್ಲ ಇಷ್ಟು ಶಕಿ ಉರಿ ಬಾವ ಇಲ್ಲಿ ಕಣಿ ಐಸ್ ತೋರಿಸಿ ನಾವೆಲ್ಲ ಸುಳ್ಳು ಹೇಳ್ತೇವೆ ಹೋಗಿದ್ರೆ ತೋರಿಸಿ. ಇಲ್ಲಿ ಮೇಲೆ ಐಸ್ ಎವರೆಸ್ಟ್, ಇಲ್ಲೆಲ್ಲ ಐಸ್ ಇನ್ನೂ ಕರಗ್ಲಿಲ್ಲ. ಬಟ್ ಶಕಿ ಹೊಡಿತಿತ್ತು ಅಂದ್ರೆ ಅಷ್ಟಿಷ್ಟ ಅಲ್ಲ. ಎಸಿಗೆ ಹೋಗಣಿತ್ತ ಅಷ್ಟೊಂಥರ ಉರಿ ಗಾಳಿ ಹೊಡಿತಿತ್ತು. ಅಂತ ತರುವ ಈ ಮೇಲೆ ಹಿಮಾಲಯದ ಏನ್ ಸುತ್ತ ಇತ್ತಲ್ಲ, ಅದು ಯಾವ ತರ ಯಾವ ವೆದರ್ ಎಂತ ಆತಂದ ಯಾರಿಗೂ ಗೊತ್ತಿಲ್ಲ. ಇನ್ನು ಏನೂ ಗೊತ್ತಿಲ್ಲ ಮತ್ತೆ ಎಲ್ಲರೂ ಮಾತಾಡ್ತಾರೆ ಅದು ಸುಳ್ಳ ಇದು ಸುಳ್ಳು, ಅದು ಬರೀ ಕತ್ಕತಿ. ಇಲ್ಲಿ ಬಂದೆ ಇಲ್ಲಿ ಬಂದೆ ಕಾಣಿ ಅಲ್ಲ. ಇಲ್ಲಿ ಬಂದ್ ನಾವು ಆಯ್ತು, ಇಲ್ಲಿ ಬಂದ್ ನಾವು ಮನ್ಸರ್ ಕಾಣ್ತಿತ್ತು. ಮನ್ಸರ್ ಕಾಂಬು ಕಾಯ್ದಿದ್ದಂತ ಜಾಗ ಎಷ್ಟಿತ್ತು. ಚಾರ್ಧಾಮ್ ಒಂದ್ ಮೊನ್ನೆ ಹೇಳಿದೆ, ಚಾರ್ಧಾಮ್ ಇತ್ತು ಹಿಂಗ. ಇಲ್ಲಿಂದ ಯಾವ್ದೇ ನಾವು ಹರಿದ್ವಾರ ಇಲ್ಲಿಂದ ಬಂದ್ರು, ಇಲ್ಲಿಂದ ಹಿಂಗ್ ಬಂದ ಯಮುನೋತ್ರಿ ಈಚಿ ಬಬ್ದ, ಗಂಗೋತ್ರಿ ಈಚಿ ಬಬ್ದ, ಹಿಂಗ ಕೇದಾರ್ನಾಥ್, ಇಲ್ಲಿ ತುಂಗನಾಥ್ ಸಿಕ್ತ. ಇಲ್ಲಿಂದ ನಾವು ಇವತ್ತು ಬದ್ರಿನಾಥ್ ಕಣ್ಕೊಂಡು ಇಲ್ಲೇ ಇತ್ತು. ಈಗ ವಾಪಸ್ ಹಿಂಗೋ ಇಲ್ಲಿ ವಾಪಸ್ ಋಷಿಕೇಶಕ್ಕೂ ಹರಿದ್ವಾರಕ್ಕೂ ಹೋಯ್ಕ. ಎಷ್ಟೋ ಜನ ಸ್ವಾಮಿಗಳಲ್ಲ ಹಿಂಗ್ ಬತ್ತೇ ಇಲ್ಲ. ಇಲ್ಲಿ ಒಂದ್ ಬದಿ ಹೋದವ್ ಹಿಂಗೆ ಹೊತ್ತವ್ರು ಗುಡ್ಡಿ ಮೇಲಿಂದ, ಇಲ್ಲಿ ವಾಪಸ್ ಬತ್ತಿಲ್ಲ. ಹಿಮಾಲಯದ ಗುಡ್ಡಿ ಮೇಲೆಲ್ಲ ಹೊತ್ಕೊಂಡು ಅವ್ರು ರೂಟ್ ಕೂದಿತ್ತು. ಅಲ್ಲಿ ಯಾರು ಮಿಲಿಟ್ರಿದವರು ಕೆಲವೊಂದು ಗುಡ್ಡಿ ಮೇಲೆಲ್ಲ ಬಂಕರ್ ಇತ್ತೆ. ಸ್ವಾಮಿಗಳಿಗೆ ಹೆಂಗ್ ಓದಿತ್ತಲ್ಲ ದಾರಿ. ಐಸ್ ಗಡ್ಡೆಗೆ ರಾತ್ರಿ ಎಲ್ಲ ಐಕಂತು ಕ್ಯಾಂಪ್ ಇತ್ತು ಅವ್ರ ಹತ್ರ. ಡೆಕತ್ಲನ್ನ ತಕೊಂಡ್ -10 ಡಿಗ್ರೀಸ್ ಇದ್ದು ಕ್ಯಾಂಪ್ ಇತ್ತ. ಸುಳ್ಳು ಮಾತ್ರ ಸುಳ್ಳು, ಕಾಮ್ದಿಲ್ಲ ಕೇಮ್ದಿಲ್ಲ, ಸುಳ್ಳು ಅಷ್ಟೇ. ವಾಟರ್ ಪ್ರೂಫ್. ಇದು ನಂದಪ್ರಯಾಗ ಅಂತೇಳಿ ಹೇಳಿ ನಮ್ಮ ಉತ್ತರಾಖಂಡದಲ್ಲಿ ಒಟ್ಟು ಪಂಚಪ್ರಯಾಗಗಳಿತ್ತ. ಪಂಚಪ್ರಯಾಗ ಅಂತೇಳಿ ಹೇಳಿದ್ರೆ 5 ಪ್ರಯಾಗಗಳು. ಪ್ರಯಾಗ ಅಂತೇಳಿ ಹೇಳಿದ್ರೆ ಸಂಗಮ, 2 ನದಿಗಳು ಸೇರಿ ಕೂಡುದು. ನಮ್ಮಲ್ಲೆಲ್ಲ ಇತ್ತಲ್ಲ, ಮೈಸೂರಾಗೆಲ್ಲ ಇತ್ತಲ್ಲ, ಹಾಗೆ ಸಂಗಮ ಅಂತ ಹೇಳಿದ್ರೆ ಕೆಲವು ಪ್ರಯಾಗ ಅಂತ. ಅದ್ರಲ್ಲಿ ಮುಖ್ಯವಾಗಿ 5 ಪ್ರಯಾಗ ಇತ್ತಿರು ಪಂಚಪ್ರಯಾಗ ಅಂತ. ಅದ್ರಲ್ಲಿ ಇದು ಒಂದು ಯಾವ್ದಲ್ಲ, ದೇವಪ್ರಯಾಗ, ರುದ್ರಪ್ರಯಾಗ, ವಿಷ್ಣು ಪ್ರಯಾಗ, ಕರ್ಣಪ್ರಯಾಗ, ನಂದಪ್ರಯಾಗ ಅಂತೇಳಿ. ಇದ್ರಲ್ಲಿ ನಂದಪ್ರಯಾಗ ಇಲ್ಲಿತ್ತು. ಈಗ ನಾವು ಒಪ್ಪತ್ತಿಗೆ 4 ಒಟ್ಟು 3 ಇನ್ನೂ 3 ಸಿಕ್ಕತ್ತ ಅಂತೇಳಿ. ಇಲ್ಲಿ ಮಂದಾಕಿನಿ ಅಲ್ಲ, ನಂದಾಕಿನಿ ರಿವರ್ ಮತ್ತೆ ಅಲಕಾನಂದ ರಿವರ್, ಇದು 2 ರಿವರ್ ಸೇರಿ ಅಲಕಾನಂದಾಯೇ ಮುಂದುವರಿತ್ತು. ಸರ್ ನಿಮ್ ಕೊಲ್ಲೂರಲ್ಲಿ ಎಷ್ಟು ಕೊಡ್ತೀರಾ ಸರ್ ಈ ರೂಮ್ಗೆ? 5,000 ಈಸನಿ ಬಿಡಿ ಸರ್. ಮಳೆ ಬರ್ತಾ ಇದೆ. ಇದೇ ಕರ್ಣಪ್ರಯಾಗ. ಇಲ್ಲಿ ಪಿಂಡಾರ್ ರಿವರ್ ಅಂತೇಳಿ, ಪಿಂದಾರು ಅಂತ ಇತ್ತದ್ರ ಹೆಸರು, PINDAR. ಪಿಂದಾರಿ ರಿವರ್, ಆ ಹೊಳೆ ಮತ್ತೆ ಅಲಕಾನಂದ, ವಾಪಸ್ ಅಲಕಾನಂದ ನದಿ 2 ಸೇರುತ್ತೆ. ಇದು ಒಂದು ಪ್ರಯಾಗ, ಪಂಚಪ್ರಯಾಗದಲ್ಲಿ ಒಂದು. ಇದು ಕರ್ಣಪ್ರಯಾಗ ಅಂತೇಳಿ ಹೇಳಿ. ನದಿಯ ಕಿನಾರೆಯಲ್ಲಿ ಬಾಲ್ಕನಿಯಲ್ಲಿ ಹುಡುಗರು ಊಟಕ್ಕೆ ಕೂತ್ಕೊಂಡಿದ್ದಾರೆ.